ಏನ್ ಬಾಬಾ ಇಷ್ಟೊಂದು ಖುಷಿ ಆಗಿದ್ದೀರಾ? ಅಯ್ಯೋ, ಈ ಸಿಗಾಕೊಂಡಿರೋ ಸ್ವಾಮಿಗಳ ಕತೆ ಓದ್ತಾ ಇದ್ರೆ ಚಿಕ್ಕಪಟ್ಟ ನಗು ಬಂದ್ಬಿಡ್ತು ಕಣ. ಆ ಸ್ವಾಮಿಗಳ ಕತೆ ಆಗಿರ್ಲಿ, ನಿನ್ ಕತೆ ಏನಾಯ್ತಪ್ಪ? ನನ್ ಕತೆ ಕೇಳಿದ್ರೆ ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡತ್ತೆ. ಅಂತ ಸ್ವಾಮಿಗಳ ಕತೆ ಕೇಳಿದ್ರೆ ಹಾರ್ಟ್ ಅಟ್ಯಾಕ್ ಆಗ್ಲಿಲ್ಲ, ಇನ್ನು ನಿನ್ ಕತೆ ಕೇಳಿದ್ರೆ ಆಗತ್ತೇನ? ಅದೇನು ಅಂತ ಹೇಳ ಬಾಬಾ. ನಾನು ಇಂಟರ್ವ್ಯೂನಲ್ಲಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ಬಿಟ್ಟೆ. ಅರೆ ಶೂರ್ ಶೋರ್ ಬೀಗ ಹಾಕಲ್ಲ? ಹಾಕೊಂಬಿಡಿ. ಖುಷಿ ತಡೆಯಕ್ಕಾಗ್ತಲ್ಲ, ಒಂದ್ಸಲ ತಪ್ಕೊಂಬಿಡಿಪ್ಪ. ಏನೋ ಸಂಬಳ ಎಷ್ಟಂತೆ? ತಿಂಗಳಿಗೆ 20,000 ರೂಪಾಯಿ. ಅರೆ ಅಂದ್ರೆ ಬೇಸ್ಕಂಡ್ರೆ, ನನ್ನ ಕೈಲೂ ಸಾಧನೆ ಮಾಡಕ್ ಆಗ್ತಿರೋದನ್ನ ತಾವು ಸಾಧಿಸಿ ತೋರಿಸ್ಬಿಟ್ರಿ. ಏನು ನಾಳೆಯಿಂದನೇ ಕೆಲ್ಸಕ್ಕೆ ಹೋಗ್ಬೇಕಂತ? ನಾಳೆಯಿಂದನೇ ಹೋಗ್ಬೋದಾಗಿತ್ತು ಬಾಬಾ, ಆದ್ರೆ ಒಂದೇ ಒಂದು ಕಂಡೀಷನ್ ಹಾಕ್ಬಿಟ್ಟಿದ್ದಾರೆ. 20,000 ರೂಪಾಯಿ ಕೊಡೋ ಧಣಿ ಅಂದ ಮೇಲೆ ಕಂಡೀಷನ್ ಹಾಕ್ತೇ ಇರ್ತಾರ? ಏನಂತ ಆ ಕಂಡೀಷನ್? ಏನ್ 24 ಗಂಟೆ ಕೆಲಸ ಮಾಡ್ಬೇಕಂತ? ಡಿಪಾಸಿಟ್ ಅಂತ ಸ್ವಲ್ಪ ಹಣ ಇಡ್ಬೇಕಂತೆ. ನಿನ್ನ ಪಾಲಿಗೆ ನಾನೇನು ಸತ್ತಾಗಿದ್ದೀನ? ನಾನಿದ್ದೀನಿ. ಅದೆಷ್ಟು ಅಂತ ಹೇಳ? ಓನ್ಲಿ 2 lakhs. ಬಾಬಾ ಏನು ಯಜಮಾನ್ರೆ, ಕಾಫಿ ತಂದಿದ್ದೀನಿ, ಎಲ್ಲಿದ್ದೀರಾ? ನುಲಿದಿತ್ತು ಸಾಕು, ಕಾಫಿ ಕೊಡು. ಕಾಫಿ ಕೊಡಕ್ ಮುಂಚೆ ನಾನು ಮಾತನಾಡ್ಸ್ಕೊಡ್ತೀನಿ ಅಂತ ನಂಗೆ ಮಾತು ಕೊಟ್ಟು. ಆ ಮಾತು ಜಸ್ಟ್ ಮಾತಲ್ಲಾಗಿದ್ರೆ ತುಂಬಾನೇ ಒಳ್ಳೇದು. ಅದೇನು ಅಂತ ಕೇಳಿ. ನನ್ ಸಂಬಳ ಜಾಸ್ತಿ ಮಾಡ್ತೀರಾ? ಎಷ್ಟು ಬೇಕಾಗಿತ್ತು? ವರ್ಷಕ್ಕೆ 2 ಲಕ್ಷ ರೂಪಾಯಿ. ಏನಪ್ಪ ಅಂದ್ರಂಗ ಒಳ್ಳೆ ಫಿಲಮ್ ಅಲ್ಲಿ ದೇವ್ರ ಪ್ರತ್ಯಕ್ಷ ಆದಂಗ ಆಗ್ಬಿಟ್ಟೆ. ಪೀಟ್ಗೆ ಹಾಕಿದ್ ಸಾಕು, ವಿಷಯಕ್ಕೆ ಬಾರ್ದೆ. ನಾನು ಒಂದ್ ಹುಡುಗಿನ ತುಂಬಾ ಇಷ್ಟಪಟ್ಟು ಪ್ರೀತಿ ಮಾಡಿದ್ದೀನ. ಈಗೇನು ಆ ಹುಡುಗಿಗೆ ನಾನ್ ಬಾಳ್ ಕೊಡ್ಬೇಕಾ? ಅಲ್ಲ, ಅವಳನ್ನ ನಾನು ಮದುವೆ ಆದ್ರೆ ನಾನು ಅವ್ರ ಮನೆಗೆ ಮನೆ ಹಳಿಯಾಗಿ ಹೋಗ್ಬಿಡ್ತೀನಲ್ಲ. ಮತ್ತು ಮಹಾರಾಜ್, ಅಪರೂಪಕ್ಕೊಮ್ಮೆ ಒಳ್ಳೆ ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ರ. ನನ್ನಿಂದ ಏನ್ ಸಹಾಯ ಬೇಕು ಅಂತ ಕೇಳಿ. ಅವ್ರ ಮನೆಯವರು ನೀನು ಹುಡುಗಿನ ನೋಡ್ಕೊಳ್ಳೋದು ಏನು ಗ್ಯಾರಂಟಿ ಅಂತ ಕೇಳಿದ್ರು. ಹೆಣ್ಣೆತ್ತವ್ರು ಕೇಳೋ ಪ್ರಶ್ನೆ ಕಣ ಇದು. ಏನ್ ಮಾಡ್ಬೇಕಂತೆ? ಅವ್ರು ಸ್ವಲ್ಪ ಡಿಪಾಸಿಟ್ ನೀನ್ ನಮಗ್ ಕೊಟ್ಟಿರೋ, ಮಗು ಆದ್ಮೇಲೆ ವಾಪಸ್ ಕೊಡ್ತೀವಿ ಅಂದ್ರು. ಹೌದಾ? ತಗೊಳ, ಈ 50 ರೂಪಾಯಿ ತಗೊಂಡೋಗಿ ಅವ್ರಿಗೆ ಕೊಟ್ಬಿಡ. ಈ 50 ರೂಪಾಯಿ ನನಗಾಯ್ತು. ಡಿಪಾಸಿಟ್ಗೆ ಎಷ್ಟು ಬೇಕಾಗಿತ್ತ? 2 ಲಕ್ಷ. ದುಡ್ಡು ಕೇಳಿದ ತಕ್ಷಣ ಎಸ್ಕೇಪ. ಪಾಂಡುರಂಗ ಗಂಡುಗಲಿ, ತಾವ್ ಹೆಸರಿಗೆ ಲಂಗ ತೋರಿಸಿದ ಮೇಲೆ ನಿಂತ್ಕೊಂಡಿಗಲಿ ಎಂದು ಏನ್ ಬಂತು? ಅದೇನು ಅಂತ ಹೇಳಿ ಮಾತ್ರ. ನಾನ್ ಸಾಯೋ ಮೊದಲು ನನ್ನ ಒಂದು ಆಸೆ ನೆರವೇರಿಸ್ಕೊಡ್ಬೇಕಪ್ಪ. ಈಗ ಸಾಯೋ ಮಾತಲ್ಲ, ಯಾಕೆ ಅದು ಏನು ಅಂತ ಹೇಳಿ. ಬಹಳ ದಿವಸದಿಂದ ಡಾಬ್ ಹಾಕೋಬೇಕು ಅಂತ ಆಸೆ ಆಗಿದೆ ಕಣೋ. ಏನು ಯುಗಾದಿ ಹಬ್ಬ ಬಂತಲ್ವಾ, ಜಾತ್ರಾ ಸೀಸನ್ ಶುರು, ಯಾವ್ದಾದ್ರು ಒಂದು ತಂದ್ರ ಆಯ್ತು ಬಿಡಿ. ನಾನ್ ಕೇಳಿದ್ದು ಜಾತ್ರೆ ಡಾಬ್ ಅಲ್ಲ, ಬಂಗಾರದ ಡಾಬು. ನಮ್ಮಮ್ಮ ಅಂದ್ರೆ ಅದಕ್ಕೆ ಎಷ್ಟಾಗ್ಬಿಡುತ್ತೆ? ಏನು 2 ಲಕ್ಷ? ಬಲವಾದ ಏಟೆ ಬಿದ್ದಿದೆ. ಇವನು ಹೋಗಿ ಕಂಬಕ್ಕೆ ಹೊಡೆದ್ನ, ಕಂಬನೇ ಬಂದು ಇವನ್ ಹೊಡಿತ. ಡಾಕ್ಟ್ರೆ, ಕಂಬ ಹೇಗ್ರಿ ಬಂದು ಹೊಡೆಯಕ್ಕಾಗತ್ತೆ? ನಮ್ ಭಾವನೆ ಹೋಗಿ ಕಂಬಕ್ಕೆ ಗುದ್ದಿರೋದು. ಪಾಂಡುರಂಗ, ಯಾರು ನೀನು? ನಾನು ಕಣೆಯ 3-in-1 ಡಾಕ್ಟ್ರು. ಆಯುರ್ವೇದಿಕ್, ಹೋಮಿಯೋಪತಿ, ಅಲೋಪತಿ 3 ಫೇಲ್ ಆದ್ರೆ ಪೇಷಂಟ್ ಸ್ಥಿತಿ. ಓಹೋ, ಇದು ಯಮಲೋಕವೇ? ಚಿತ್ರಗುಪ್ತ, ನಿಮ್ಮ ಬಾಸ್ ಯಮರಾಜನಲ್ಲಿ ದಾಸ. ಇವರೆಲ್ಲ ಯಾರು? ಓ, ಬಲವಾಗಿ ಏಟ್ ಬಿದ್ದಿರೋದ್ರಿಂದ ಇವನ್ನೆಲ್ಲ ಮರ್ತೋಗ್ಬಿಟ್ಟಿದ್ದಾನೆ. ಡಾಕ್ಟ್ರೆ, ಸ್ಟೆಥೋಸ್ಕೋಪ್ ಇಟ್ಟು ಸರಿಯಾಗಿ ಚೆಕ್ ಮಾಡಿ. ನನಗೆ ಗೊತ್ತಿಲ್ವೇನಮ್ಮ ಸ್ಟೆಥೋಸ್ಕೋಪ್ನ ಎಲ್ಲಿಡಬೇಕು ಎಲ್ಲಿಡಬಾರ್ದು ಅಂತ. ಇವನಿಗೆ ಗಜನಿ ಕಾಯಿಲೆ ಶುರುವಾಗಿದೆ. ಗಜನಿ ಕಾಯಿಲೆ ಅಂದ್ರೆ ಏನು? ಅದು ನೆನಪು ಬರುತ್ತೆ ಹೋಗುತ್ತೆ. ಈಗ ಹಳ್ಳಿಗಳ ಕಡೆ ಸಿಂಗಲ್ ಫೇಸ್ ಕರೆಂಟ್ ಕೊಡ್ತಾರಲ್ಲ, ಮಿಲ್ಕ ಅಂತಿರುತ್ತೆ, ಆಮೇಲೆ ಪಟಿಕ್ಕಂತ ಹೊರಟೋಗುತ್ತೆ. ಇವನು ಮನುಷ್ಯರ ಮುಖಾನ ಒಂದು 15ರಿಂದ 20 ನಿಮಿಷದವರೆಗೂ ಜ್ಞಾಪ ಇಟ್ಕೊಳಕ್ ಸಾಧ್ಯ. ಡಾಕ್ಟ್ರೆ, ಬರೀ 20 ನಿಮಿಷ ನೆನಪಿದ್ರೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ನಾನೇನಮ್ಮ ಮಾಡ್ಲಿ? ನಾನು ಹೇಳಿದ್ನ ನಿಮ್ಗೆ ಹೋಗಿ ಕಂಬಕ್ಕೆ ತಲೆಗುದ್ದು ಅಂತ. ಚಿತ್ರಗುಪ್ತ, ಎಲ್ಲಪ್ಪ ಯಮರಾಜ? ನಾನ್ ಚಿತ್ರಗುಪ್ತ ಅಲ್ಲಪ್ಪ, ಡಾಕ್ಟ್ರು. ಈ ಡಾಕ್ಟ್ರು ಮತ್ತು ಯಮರಾಜ ಇಬ್ರು ಬ್ರದರ್ಸ್ ಅಂತೆ, ಹೌದಾ? ಓ, ಇವನಿಗೆ ಏಟ್ ಬೀಳೋದ್ರ ಬದಲು ನಿಮಗೆ ಏಟ್ ಬೀಳ್ಬೇಕಾಗಿತ್ತು. 3-in-1 ಡಾಕ್ಟ್ರೆ, ಯಾವಾಗ ಬಂದ್ರೆ? ಏನಪ್ಪ ಗುರ್ತು ಸಿಕ್ಬಿಡ್ತಾ? ಏನ್ ಡಾಕ್ಟ್ರೆ, ಸಿಗದೆ ಇರುತ್ತಾ? ಅಲ್ಲ, ನೀವು ಬರ್ತೀನಿ ಅಂತ ಒಂದು ಮಾತು ಮೊದಲೇ ಹೇಳಿದ್ರೆ ಇಷ್ಟೊಳಗೆ ಕಾಫಿ ಮಾಡಿಸಿಡ್ತಾ ಇದ್ದೆ. ಇಷ್ಟು ತನಕ ನೀರು ಕುಡಿಸ್ತೀಯಲ್ಲಪ್ಪ? ನಾನು ಯಾವಾಗ ನೀರು ಕುಡಿಸ್ತೆ? ನಾನು ಆಗ್ಲೇ ಬಂದಪ್ಪ. ಓ, ನಾನು ನಿದ್ದೆ ಮಾಡ್ತಾ ಇದ್ದೆ ಅನ್ಸುತ್ತಲ್ವಾ? ಡಾಕ್ಟ್ರೆ, ಯಜಮಾನ್ರೆ ಇವಾಗ ಹೇಗೆ ಗುರುತು ಸಿಕ್ತು? ಓ, ನಾನು ಆಗ್ಲೇ ಹೇಳಿಲ್ಲನಮ್ಮ, ಇದು ಮಿಣುಕು. ನೆನಪು ಒಂದು 15-20 ನಿಮಿಷ ಬಂದು ಹೋಗುತ್ತೆ ಅಷ್ಟೇ. ಚಿತ್ರಗುಪ್ತ, ಇವತ್ತು ಒಟ್ಟು ಎಷ್ಟು ಜನ ಮೇಲಕ್ಕೆ ಬಂದ್ರು? ಓ, ನಾನು ಚಿತ್ರಗುಪ್ತ ಅಲ್ಲಯ್ಯ, ಡಾಕ್ಟ್ರು.
ನಾನು ಯಾಕೆ ಮೇಲಕ್ಕೆ ಕಳಿಸ್ಲಿ? ಅವ್ರ ಆಯುಸ್ ತೀರಿರುತ್ತೆ, ಮೇಲಕ್ಕೆ ಹೋಗ್ತಾರೆ ಅಷ್ಟೇ. ಯಮರಾಜ, ಈ ವಯ್ಯ ಯಾಕೋ ಜಾಸ್ತಿ ಮಾತಾಡ್ತಾ ಇದ್ದಾನೆ, ಇವನನ್ನ ಕೆಳಗೆ ಕಳಿಸ್ಬಿಡು. ಇನ್ನೂ ಸ್ವಲ್ಪ ಹೊತ್ತು ನಾನು ಇಲ್ಲೇ ಇದ್ದೆ ನನ್ನ ತಲೆ ಕೆಟ್ಟೋಗುತ್ತೆ ಅಷ್ಟೇ. ನಾನು ಬರ್ತೀನಿ. ಡಾಕ್ಟ್ರೆ, ಇದಕ್ಕೇನಾದ್ರೂ ಪರಿಹಾರ ಹೇಳ್ಬಾರ್ದಾ? ನೋಡಿಯಮ್ಮ, ನಿಮ್ಮಗಳ ನೆನಪು ಅವನಿಗೆ ಬರಬೇಕು ಅಂದ್ರೆ ನಿಮ್ಮ ಫೋಟೋಗಳನ್ನೆಲ್ಲ ಇವನು ಕತ್ತಿಗೆ ತಗಲಾಕಿ ಆವಾಗ ನೆನಪು ಮಾಡಿ. ಇಲ್ಲ ಅಂದ್ರೆ ಇವನ್ ನೆನಪಿಗೆ ಎಳ್ಳು ನೀರು ಬಿಟ್ಟು ಬಿಡಿ. ರೀ ನಾನು ಜಾಜಿ. ಇಲ್ಲಿ ನೋಡಿ, ಇಲ್ಲಿ ಜಾಜಿ ಹೆಂಡತಿ, ಗೊತ್ತಾಯ್ತಾ? ನಾನೇ ಇದು ಜಾಜಿ ಹೆಂಡತಿ. ಇದು ಅಮ್ಮ, ನಾನು ಅಲ್ಲಿ ಅಮ್ಮ ರಂಗಮ್ಮ. ಇವನು ಪದ್ದು ಜೇಡಿ ಮಣ್ಣು. ಇವನು ಕೆಂಪು ಮಣ್ಣು. ಇಲ್ಲಿ ಅಲ್ಲಿ ನೋಡಿ, ಕೆಂಪು ಮಣ್ಣು. ಅವನ ಹೆಸರು ಹೇಳಿ, ವಿಠಲ. ಇದನ್ನ ಪರ್ಮನೆಂಟ್ ಆಗಿ ಮರ್ತ್ಬಿಡೋದೇ ಒಳ್ಳೇದು. ಜಾಜಿ ಆಂಟಿ ಎಲ್ರನ್ನೂ ಪರಿಚಯ ಮಾಡ್ಸಿದ್ರಿ, ನನ್ನ ಯಾಕೆ ಪರಿಚಯ ಮಾಡ್ಸಿಲ್ಲ? ಹೊಟ್ಟೆ ಉಳಿಯಮ್ಮ, ನೀನೇ ಇದೆಯಲ್ಲ, ಪರಿಚಯ ಮಾಡ್ಕೋ. ಏನು ಯಜಮಾನ್ರೆ, ನಾನು ಯಾರು ಹೇಳಿ? ನಾನು ಚಂಪಾಕಲಿ MSc ಮೇಡ್ ಸರ್ವೆಂಟ್ ಚಂಪಾಕಲಿ. ಚಂಪಾ ನಾನು. ಲೇ ಚಂಪಾ, ಏನೇ ನಿನ್ ರಂಪ? ಯಜಮಾನ್ರು ನನ್ನ ಗುರ್ತಿಡ್ಬಿಟ್ರು. ನೋಡ್ತಾ ಇರು. ರೀ, ಇದ್ಯಾರು ಹೇಳಿ? ಇದು ಗೊತ್ತು ಬಿಡಿ ಮೇಡಮ್ ಅವ್ರೆ, ನೀವು ಹೆಂಡತಿ. ನಿಮ್ಮಂತ ಹೆಂಡತಿ ಪಡೆದವನು ಪುಣ್ಯಾತ್ಮ. ರೀ, ಈ ಹಾರದಲ್ಲಿ ನೀವೆಲ್ಲಿದ್ದೀರಾ ತೋರಿಸಿ. ಅಯ್ಯೋ ರೀ, ಅದು ಪದ್ದು ಜೇಡಿ ಮಣ್ಣು. ಓ, ಅದು ವಿಠಲ ರೀ, ಕೆಂಪು ಮಣ್ಣು. ಈ ಹಾರದಲ್ಲಿ ನೀವಿಲ್ಲ. ಯಾಕೆ ಹೇಳಿ? ಯಾಕೆ? ನೀವಿಲ್ಲಿದ್ದೀರಲ್ಲ ಅದಕ್ಕೆ. ಅಂದ್ರೆ ಇವರೆಲ್ಲ ಸತ್ತೋಗಿದಾರಾ? ಇನ್ನೇನು ಸಿನಿಮಾ ಶುರುವಾಗುತ್ತೆ. ಬಿಟ್ಟಿ ಅಜ್ಜಿ ರೀಲ್ ಬಿಡ್ತವಳೆ. ನಾನು ಅಜ್ಜಿ ಅಲ್ಲಪ್ಪ, ನಿನ್ನ ಹೆತ್ತ ತಾಯಿ ಮಾತೋಶ್ರೀ. ಪಾಂಡುರಂಗ, ಚೆನ್ನಾಗಿದ್ಯಾ? ನಾನ್ ಪದ್ದು ಇಲ್ಲಿ ಪದ್ದು. ನಾನು ಪದ್ದು. ಅಜ್ಜಿ, ಈ ಬಿಕ್ಸ್ದವ್ ನಾಚ. ಪದ್ದು ನಡಿ ಆ ಕಡೆ. ರೀ, ಏನು ಅಂದ್ರೆ ಟಿವಿ ನೋಡ್ತಿದ್ದೀರಾ? ಯಾರಂಟಿ ನೀವು? ನಾನ್ರಿ ಹೆಂಡತಿ ಜಾಜಿ. ಹೆಂಡತಿ ಜಾಜಿ ತಾನೆ. ಈ ಹೆಂಡತಿಗೆ ಗಂಡನ ಬಗ್ಗೆ ಸ್ವಲ್ಪನಾದ್ರೂ ಗೌರವ ಬೇಡವಾ? 3 ದಿವಸದಿಂದ ಎಲ್ಲಿ ಹೋಗಿದ್ದೆ? ಕತ್ತೆ. ಅಯ್ಯೋ ರೀ, ಇನ್ನೊಂದ್ಸಲ ಕತ್ತೆ ತಗೊಳ್ಳಿ. ಕತ್ತೆ, ಪಟ್ಟೆ ಕತ್ತೆ, ಹೆಸರು ಕತ್ತೆ, ಅಮರನಾಥ್ ಯಾತ್ರೆ ಕತ್ತೆ. ಥ್ಯಾಂಕ್ ಯು ರೀ, ಹೆಂಡತಿ ಆಗಿದ್ದಕ್ಕೂ ಸಾಕಾಯ್ತು. ನೀವು ಯಾರು ಹೆಂಡತಿ? ಏನು ಯಜಮಾನ್ರೆ, ನಿಮ್ಗೋಸ್ಕರ ಸ್ಪೆಷಲ್ ಆಗಿ ಜ್ಯೂಸ್ ಮಾಡ್ಕೊಂಡ್ ಬಂದಿದ್ದೀನಿ, ತಗೊಳ್ಳಿ. ಯಾರು ನೀನು ಯಾರು ಅಂತ ಗೊತ್ತಾಗೋವರೆಗೂ ನಾನು ಜ್ಯೂಸ್ ಕುಡಿಯಲ್ಲ. ಯಜಮಾನ್ರೆ, ನಾನು MSc ಚಂಪಾಕಲಿ. ಇಲ್ಲಿ ನೋಡಿ, ಚಂಪಾ ಮೇಡ್ ಸರ್ವೆಂಟ್ ಚಂಪಾಕಲಿ ನಾನು. ಏ ಚಂಪಾ, ಏನೇ ನಿನ್ ರಂಪ? ಏನ್ ಜ್ಯೂಸ್ ಹಿಡ್ಕೊಂಡು ನಿಂತಿದ್ಯಾ? ಕುಡ್ಸೋ. ನೀನೇನೆ ಕುಡ್ಸೋದು? ಇವರು ನನ್ನ ಯಜಮಾನ್ರು. ಇಟ್ಕೊಳ್ಳಿ, ನಾನೆಲ್ಲಿ ಬೇಡ ಅಂದೆ. ಇಟ್ಕೊಂಡಿಲ್ಲ, ನಾನು ಇವ್ರನ್ನ ಕಟ್ಕೊಂಡಿದ್ದೀನಿ. ನೋಡಿ ಆಂಟಿ, ಕಂಡೋರ್ ಮನೆಗೆ ಬಂದು ಈಗೆಲ್ಲ ರಂಪಾಟ ಮಾಡಬಾರ್ದು. ನಿಮ್ಮ ಮನೆಯಲ್ಲಿ ನಿಮ್ಮ ಯಜಮಾನರು ನಿಮ್ಗೋಸ್ಕರ ಕಾಯ್ತಾ ಇರ್ತಾರೆ. ದಯವಿಟ್ಟು ನಮ್ಮ ಮನೆ ಬಿಟ್ಬಿಟ್ಟು ಹೋಗಿ. ನಾನ್ರಿ ಜಾಜಿ, ನಿಮ್ ಹೆಂಡತಿ. ಓ ಜಾಜಿ ಮೇಡಮ್ ಅವರೇ, ಏನ್ ಸಮಾಚಾರ? ಏನು ಸಮಾಚಾರ ಇಲ್ಲ, ಜ್ಯೂಸ್ ಕುಡೀರಿ. ಥ್ಯಾಂಕ್ ಯು. ಅದಕ್ಕೆ ಬಾವನ್ಗೆ 20 ನಿಮಿಷ ಮಾತ್ರ ನೆನಪಿರೋದು. ಅಷ್ಟ್ರಲ್ಲಿ ನಮ್ಗೆ ಏನ್ ಬೇಕೋ ಅದನ್ನ ತಗೊಂಡ್ಬಿಡ್ಬೇಕು. ಬಾವ, ಡಿಪಾಸಿಟ್ಗೆ ಅಂತ 2 ಲಕ್ಷ ಯಾವಾಗ ಕೊಡ್ತೀರಾ? ನನ್ನ ಮದುವೆಗೆ ಅಂತ 2 ಲಕ್ಷ ಯಾವಾಗ ಕೊಡ್ತೀಯಾ? ಏನು ಯಜಮಾನ್ರೆ, ನಂಗೆ ವರ್ಷಕ್ಕೆ 2 ಲಕ್ಷ ರೂಪಾಯಿ ಸಂಬಳ. ಯಾವಾಗಿಂದ ಕೊಡ್ತೀರಾ? ನನ್ನ ಸೊಟ್ಟೆಗೆ ಬಂಗಾರದ ಡಾಬು ಬರೀ 2 ಲಕ್ಷ ಅಷ್ಟೇ. ರೀ, ಬಂಗಾರ, ನನ್ ಬಂಗಾರ ನೆಕ್ಲೆಸ್ ಜಸ್ಟ್ 2 ಲಕ್ಷ ರುಪೀಸ್. ಯಾವಾಗ ಕೊಡ್ತೀರಿ? ಮಾತಾಡ್ರಿ ರೀ, ಮಾತಾಡ್ರಿ. ನೋಡಯ್ಯ ಪಾಂಡುರಂಗ, ಈಕೆ ರಂಭಾ ಅಂತ ನನ್ನ ಸ್ಟೂಡೆಂಟು, ಫೈನಲ್ ಇಯರ್ MBBS. ಕಲ್ಲರ್ ವಾಟ್ ಕಲರ್? ರಂಭಾ ಅಂದ್ರೆ ರಂಭಾ. ಈ ರಂಭಾ ಆ ರಂಭನ ಮುಖದ ಮೇಲೆ ಹೊಡೆದಂಗಿದ್ದಾಳೆ. ಏ ರಂಭಾ, ನಿನ್ನನ್ನ ಪ್ರೀತಿಸೋದಕ್ಕೆ ಈಗಲಿಂದಲೇ ಆರಂಭ. ರಂಭಾ, ಏನು ಹಾಗೆ ನೋಡ್ತಾ ಇದೀಯಾ? ಅಲ್ಲ, ಇವ್ರು ಇಷ್ಟೊಂದು ಲಕ್ಷಣವಾಗಿದ್ದಾರೆ, ಪಾಪ ಇವ್ರಿಗೆ ಮುಖಗಳು ಮರ್ತು ಹೋಗುತ್ತಾ? ಅಯ್ಯೋ, ನಿನ್ನನ್ನೆಲ್ಲಾದ್ರೂ ಮರೆಯೋದು ಉಂಟೇನೆ ರಂಭಾ? ಆಗ್ಲೇ ನನ್ನ ಹೃದಯದಲ್ಲಿ ಬಿತ್ತಲ್ಲೇ ನಿನ್ನ ಪ್ರತಿಬಿಂಬ. ಇದು ಗಜನಿ ಕಾಯಿಲೆ. ಈಗ ನೋಡಿದ ಮುಖ 20 ನಿಮಿಷಕ್ಕೆ ನೆನಪಿರಲ್ಲ. ಓ, ಐ ಸಿ. ನೋಡಿ, ನನ್ನ ಹೆಸರು ರಂಭಾ ಅಂತ.
ಅಲ್ಲ, ನೀನು ಬೇಬಿ, ಜಸ್ಟ್ ಬಾರ್ನ್ ಬೇಬಿ. ನೋಡಿದಮ್ಮ, ನಿನ್ನ ಬೇಬಿ ಅಂತಾನೆ ದಡ್ಡ ಮುಂಡೆ ಇತ್ತು. ಹೇಳಿ ಬಿಡಿ ಪಾಪ, ಇವ್ರ ಕಣ್ಣಿಗೆ ನಾನೇನು LKG ಮಗು ತರ ಕಾಣಿಸ್ತಿರ್ಬೇಕು, ಅದಕ್ಕೆ ಹಾಗೆ ಹೇಳ್ತಿದ್ದಾರೆ. ಇವ್ರನ್ನ ನಾನು ಡೀಪ್ ಆಗಿ ಸ್ಟಡಿ ಮಾಡಿ ಇವ್ರ ಕಾಯಿಲೆ ವಾಸಿ ಆದ್ಮೇಲೆ ನಾನು ರಬ್ಬ ಆಗ್ತೀನಿ. ಬೇಬಿ, ನಿನ್ ಜೊತೆ ನಾನು ಸ್ವಲ್ಪ ಮಾತಾಡ್ಬೇಕು, ಬಾ. ಈ ಎಕ್ಸಾಮ್ ಟೈಮಲ್ಲಿ ಓದ್ಕೊಳ್ಳೋದು ಬಿಟ್ಟು ಇಲ್ಲಿಗೆ ಯಾಕೆ ಬಂದಿದ್ಯಾ? ಅದು ನಿಮಗ್ ಸಹಾಯ ಮಾಡೋಣ ಅಂತ ಬಂದಿದ್ದೀನಿ. ನಿಮ್ ಹೋಮ್ವರ್ಕ್ ಎಲ್ಲ ನಾನೇ ಮಾಡ್ಕೊಡ್ತೀನಿ. ನೀನ್ ಯಾಕೆ ನಾನು ಹೋಮ್ವರ್ಕ್ ಮಾಡ್ಕೊಡ್ಬೇಕು? ನಾನೇ ನಿನ್ನ ಹೋಮ್ವರ್ಕ್ ಮಾಡ್ಕೊಡ್ತೀನಿ. ಹೇಳಿ, 1 2 3 ಹೇಳು. 1 2 3. 3 in 1 ಡಾಕ್ಟರ್ ಯಾರು ಅಂತ ನಿನಗೆ ಗೊತ್ತಾ? ಇಲ್ಲ, ಗೊತ್ತಿಲ್ಲ. ಬೇಬಿ, ಈ ಬೆಗ್ಗರ್ ಯಾಕೆ ಇಲ್ಲಿಗೆ ಬಂದಿದ್ದಾನೆ? ನೋಡಯ್ಯ, ನಾನು ಬೆಗ್ಗರ್ ಅಲ್ಲ, ಡಾಕ್ಟರು. 3 in 1 ಡಾಕ್ಟರು. ಆಕೆ ನನ್ನ ಸ್ಟೂಡೆಂಟು. ಏನೋ 3 in 1 ಬೆಗ್ಗರ? 3 ರಸ್ತೆ ಕೂಡ ಜಾಗದಲ್ಲಿ ನಿಂತು ಬೇಡಿದ್ರು ದುಡ್ಡು ಸಿಕ್ಲಿಲ್ವಾ? ಡಾಕ್ಟರ್, ನೀವೇನ್ ತಪ್ಪು ತಿಳ್ಕೊಬೇಡಿ. ನಾನು ಈ ಕೇಸ್ನ ಡೀಟೇಲ್ ಆಗಿ ಸ್ಟಡಿ ಮಾಡ್ತೀನಿ. ಹೇಗಾದ್ರೂ ಮಾಡ್ಕೊಳಮ್ಮ, ಒಟ್ಟಿನಲ್ಲಿ ಡೈಲಿ ರಿಪೋರ್ಟ್ ಅಂತೂ ಬರಿಬೇಕು. ನೀನ್ ಹೇಗಿದ್ರು ಮೆಂಟಲ್ ತಲೆಗಳ ಬಗ್ಗೆ ಸ್ಪೆಷಲೈಸ್ ಮಾಡ್ಕೊಂಡಿದ್ಯಾ. ಇವನು ಹೀಗಾಗೋದಕ್ಕೆ ಕಾರಣ ಏನು ಅಂತ ನಿನಗೆ ಗೊತ್ತಾದ್ರೆ ನಾನು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಬೋದು. ಬೇಬಿ, ನನಗೇನಾಗಿದೆ? ನಿಮ್ಗೇನು ಆಗಿಲ್ಲ. ಈಗ ನೀವು ಸರಿಯಾಗಿ ನೆನ್ಪು ಮಾಡ್ಕೊಂಡು ಹೇಳಿ, ಅವ್ರು ಯಾರು? 3 in 1 ಡಾಕ್ಟ್ರು. ನಾನು ಯಾರು? ಬೇಬಿ, LKG ಬೇಬಿ. ಹಾಳಾದ ನೆನಪು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಮಿಲ್ಕಾ. ಚಿತ್ರಗುಪ್ತ, ನಿಮ್ಮ ಬಾಸ್ ಅಮ್ಮ ಎಲ್ಲಿ? ನಾನಿಲ್ಲೇ ಇದ್ರೆ ತಲೆ ಕೆಟ್ಟೋಗುತ್ತೆ. ನಾನು ಬರ್ತೀನಮ್ಮ. ಡಾಕ್ಟರ್, ನೀವೇನ್ ವರಿ ಮಾಡ್ಕೋಬೇಡಿ. ನಾನು ಇಲ್ಲೇ ಇದ್ದು ಇವ್ರನ್ನ ಗುಣಪಡಿಸ್ತೀನಿ. ಆಯ್ತು, ನಿನ್ನ ಹಣೆ ಬರ, ಏನಾದ್ರೂ ಮಾಡಿ. ಬೇಬಿ, ನಿನ್ ಕೈ ಕೊಡು, ಮ್ಯಾಜಿಕ್ ತೋರಿಸ್ತೀನಿ. ಏನು ಯಜಮಾನ್ರೆ, ಹಾಗೆಲ್ಲ ಕೈ ಮುತ್ಕೊಡ್ಬಾರ್ದು. ಅಯ್ಯೋ, ಇವ್ರು ನನ್ನ ಚಿಕ್ಕ ಹುಡುಗಿ ಅಂತ ತಿಳ್ಕೊಂಡಿದ್ದಾರೆ. ಪರವಾಗಿಲ್ಲ, ಮುತ್ಕೊಡ್ಲಿ ಬಿಡಿ. ಹೌದಾ? ಆರ್ದನ ಫ್ರೆಂಡ್ ಶಂಕರ. ಶಂಕರ, ನಿನಗೆ ಇವತ್ತು ಸರಿಯಾಗಿ ಬುದ್ಧಿ ಕಲಿಸ್ತೀನಿರಾ. ಕಮ್ಮಾನ್ ಗಜನಿ. ಪಾಂಡುರಂಗ, ಇದೇನಿದು? ಕತ್ತಿಗೆ ಫೋಟೋ ತಗೊಳಕೊಂಡ್ ಇದ್ದಾನಲ್ಲ. ಏನೋ ಎಡವಟ್ಟಾಗಿದೆ ಅಂತ ಕಾಣುತ್ತೆ. ಅದೇನಾಗಿದೆ ಅಂತ ವಿಚಾರಿಸಿ ಬಿಡ. ಏನೋ ಪಾಂಡುರಂಗ, ಚೆನ್ನಾಗಿದ್ದೀಯಾ? ನಿನ್ನೆ ಕೇಳ್ತಾ ಇರೋದು, ಪಾಂಡುರಂಗ ಚೆನ್ನಾಗಿದ್ದೀಯಾ? ನಾನು ಪಾಂಡುರಂಗನ ಇಲ್ಲದೆ ಇರೋದ್ನೆಲ್ಲ ಹೇಳಿದ್ರೆ ಚೆನ್ನಾಗಿರಲ್ಲ. ನನ್ಗೆ ಯಾಕೆ ಹೊಡಿತೀಯಾ? ನಿನಗೆ ಪಾಂಡುರಂಗ ಅಂತ ಹೆಸರಿಟ್ಟಿದ್ದು ನಾನಲ್ಲ, ನಿಮ್ಮ ಅಪ್ಪ ಅಮ್ಮ. ನಾನು ಪಾಂಡುರಂಗ ಆದ್ರೆ ಮತ್ತೆ ನೀನ್ ಯಾರು? ಶಂಕರ, ನಾರದನ ಗೆಳೆಯ. ನಾರದ, ಆಕಾಶ, ಸೂರ್ಯ, ಚಂದ್ರ, ನಕ್ಷತ್ರ, ತಂಬೂರಿ, ಟಿಂಗ್ ಟಿಂಗ್. ಓ, ಟಿಂಗ್ ಟಿಂಗ್ ಪಂಪ್ ಏನು ಗೊತ್ತಿಲ್ಲ. ಈ ನಿಮ್ಮ ಮದುವೆ ಆಗಿದೆಯಲ್ಲ ಜಾಜಿ, ಇವಳನ್ನ ಮದುವೆ ಆಗ್ಬೇಕಾಗಿದ್ದ ನಾರದ. ನಿನಗೆ ಏನಾಗಿದೆಯೋ? ನನಗೇನಾಗಿದೆ? ಚೆನ್ನಾಗಿದ್ದೀನಲ್ವಾ? ಚೆನ್ನಾಗಿದೆ. ಚೆನ್ನಾಗಿದ್ದೀನಲ್ವಾ? ಹೌದು, ನನಗೆ ಹೊಡಿತೀಯಾ? ಇರು, ನಾರದನ ಫೋನ್ ಮಾಡಿ ನಿನಗೆ ಮಾಡಿಸ್ತೇನೆ. ಲೇ ಪದ್ದು, ಅಲ್ಲೋಡು, ಬಾವ ಶಂಕರಂಗೆ ಸಿಕ್ಕಾಪಟ್ಟೆ ಮಾಂಜ ಕೊಡ್ತಾ ಇದಾರೆ. ಬಾರೋ ನಿಲ್ಸೋಣ. ಬಿಟ್ಲ, ನಿಮ್ ಭಾವನಿಗೆ ಏನಾಗಿದೆಯೋ? ಅವನಿಗೆ ಗಜ್ಜಿನಿ ಕಾಯಿಲೆ. ಅಂದ್ರೆ ಎಲ್ಲ ಮರ್ತೋಗ್ತಾನೆ, ಅದಕ್ಕೆ ಅಂತಾನೆ ಈ ರಂಭ ಬಂದಿರೋದು. ಹೌದು, ಇವ್ರ ಮರು ಕಾಯಿಲೆ ಸರಿ ಮಾಡೋದಕ್ಕೆ ಅಂತಾನೆ ನಾನ್ ಬಂದಿರೋದು. ಅವ್ರ ತಲೆಗೆ ಜೋರಾಗಿ ಪೆಟ್ಟು ಬಿದ್ದು ಹೀಗೆಲ್ಲ ಆಡ್ತಿದ್ದಾರೆ. ನೀವೇನ್ ಬೇಜಾರ್ ಮಾಡ್ಕೋಬೇಡಿ. ಬೇಜಾರ್ ಮಾಡ್ಕೊಳ್ತೇನೆ ಬಂತು. ಅದೇ ತಿಂದ ಆಯ್ತಲ್ಲ. ಅವನೇನಕ್ಕೆ ಮರಕ್ಕೆ ತಲೆ ಚಚ್ಕೋತಾ ಇದ್ದೇನೆ. ಪಾಂಡುರಂಗ, ಹಾಗೆಲ್ಲ ತಲೆ ಚಚ್ಕೋಬಾರ್ದು. ಯಾರು ನೀನು? ನಾನು ರಂಭ. ಅಲ್ಲ, ನೀನು ಬೇಬಿ. ನಾನು ನಿಂಗೆ ಮೋಸಂಬಿ ಕೊಟ್ಟೆ, ನೀನು ನಂಗೇನು ಕೊಡಲ್ವಾ? ಏನ್ ಬೇಕು? ಏನಾಗಿದೆಯೋ ಅವನಿಗೆ? ಮಾಮಾಮ್ ಶಂಕರ ಅವ್ರೆ, ನಾವಿನ್ ಬರ್ತೀವಿ, ತುಂಬಾ ಕೆಲಸ ಇದೆ, ಬಾರ. ಈ ವಿಷಯನ ನನ್ನ ಗೆಳೆಯ ನಾರದನ್ಗೆ ಈಗಲೇ ತಿಳಿಸ್ತೀನಿ. ಹೇಳಪ್ಪ ಶಂಕರ. ನಾರದ, ನಿನಗೊಂದು ಗುಡ್ ನ್ಯೂಸ್ ಕಣೋ. ಆ ಪಾಂಡುರಂಗನ ತಲೆಗೇಟ್ ಬಿದ್ದು ಮರಿವು ಶುರುವಾಗ್ಬಿಟ್ಟಿದೆ. ಇಂಥ ಸಮಯದಲ್ಲಿ ನೀನು ಬೇರೆ ಗೆಟಪ್ ಅಲ್ಲಿ ಅವ್ರ ಮನೆಗೆ ಎಂಟ್ರಿ ತಗೊಂಡು ಬಿಟ್ರೆ ಆ ಜಾಜಿ ಖಂಡಿತ ನಿನ್ನೊಳಾಗ್ತಾಳೆ ಕಣೋ. ಎಂತ ಒಳ್ಳೆ ಸಿಹಿ ಸುದ್ದಿ ಕೊಟ್ಟಿಯೋ. ಈ ಕ್ಷಣ ಆ ಕೆಲಸ ಮಾಡ್ತೀನಿ ನಾನು. ಯಾರಿದ್ದೀರಾ ಮನೆಯಲ್ಲಿ ಸುರೇಶ್? ಯಾರು ಬೇಕಾಗಿತ್ತು? ನಾನು
ನಾನು ಆಯುರ್ವೇದಿಕ್ ಡಾಕ್ಟ್ರು. ನಾನು ಹೊಲ ನಾರೇ ಛಟ್ ಕೈ ಇಟ್ರೆ ಕಾಯಿಲೆ ಫಟ್. ಚಟ್ಟಪಟ್ಟ ನಿಮ್ಗೆ ಇಲ್ಲಿ ಯಾರ್ರಿ ಬರಕ್ ಕೇಳಿದ್ದ? ತಲೆ ಕೆಟ್ಟ್ರಿ ಒಂದು ಡಾಕ್ಟ್ರು. ತಲೆ ಕೆಟ್ಟಿರೋದು ಡಾಕ್ಟರ್ಗಲ್ಲ, ನಮ್ಮ ಪಾಂಡುರಂಗಂಗೆ. ಏನಾಗಿದೆ ಅವ್ರಿಗೆ? ಗಜನಿ ಕಾಯಿಲೆ ಶುರುವಾಗಿದೆ. ಕರ್ಕೊಂಬನ್ನಿ ಪೇಷಂಟ್ನ. ಇರೇ. ಹಲೋ ಶಂಕರ. ಹೇಳೋಣಾರ್ದ. ಶಂಕರ, ನಾನೀಗ ಆಯುರ್ವೇದ ಡಾಕ್ಟರ್ ವೇಷದಲ್ಲಿ ಜಾಜಿ ಮನೆಗೆ ಬಂದಿದ್ದೀನಿ. ನಾನೀಗ ಕೊಡೋ ಔಷಧಿಯಿಂದ ಪಾಂಡುರಂಗ ಪರ್ಮನೆಂಟ್ ಆಗಿ ಎಲ್ಲ ಮರೆತು ಬಿಡ್ತಾನೆ, ಜಾಜಿನೂ ಮರೆತು ಬಿಡ್ತಾನೆ, ಮಾತು ನಿಂತೋಗುತ್ತೆ. ಆಮೇಲೆ ಜಾಜಿ ಪರ್ಮನೆಂಟ್ ಆಗಿ ನನ್ನೋಳಾಗ್ಬಿಡ್ತಾಳು. ಆಲ್ ದಿ ಬೆಸ್ಟ್. ಆದಷ್ಟು ಬೇಗ ಲಾಡು ಊಟ ಹಾಕ್ಸಪ್ಪ. ಹಾಕಿಸ್ತೀನಿ ಗುರು. ಮತ್ತೆ ಫೋನ್ ಮಾಡಿ ಇಲ್ಲಿ ಏನಾಯ್ತು ಅಂತ ರಿಪೋರ್ಟ್ ಮಾಡ್ತೀನಿ. ಇಲ್ಲ ಫೋನು. ಪಾಂಡುರಂಗ ಇಲ್ಲಿದ್ಯಾ? ನೋಡು, ಆಯುರ್ವೇದಿಕ್ ಡಾಕ್ಟರ್ ಬಂದಿದ್ದಾರೆ. ನಿನ್ ಕಾಯಿಲೆ ಚಟ್ಪಟ್ ಅಂತ ವಾಸಿ ಮಾಡ್ಬಿಡ್ತಾರಂತೆ. ಬನ್ನಿ ಬನ್ನಿ. ಯಾರನ್ನ ಕರೆದಿದ್ದು? ಯಾರೇ ಕರೆದ್ರು ನೀವ್ ಎಲ್ಗೂ ಹೋಗ್ಬಾರ್ದು. ನನ್ನ ಕೇಳ್ದೆ ನೀವು ಬೇರೆ ಟ್ರೀಟ್ಮೆಂಟ್ ತಗೋಬಾರ್ದು. ಯಾರು ನೀನು? ನಾನು ರಮ್ಯಾ. ಅಲ್ಲ, ನೀನು ಬೇಬಿ. ಪದ್ದು ಯಾರ ಇವರು? ಇವರು ಆಯುರ್ವೇದಿಕ್ ಡಾಕ್ಟ್ರು. ಅವಾಗಿಂದ ಚಟ್ಟು ಪಟ್ಟು ಅಂತಿದ್ದಾರೆ. ಹೌದು, ನಾನು ಕೊಡೋ ಔಷಧಿ ಕುಡಿದ್ರೆ ಅವ್ರ ನೆನಪಿನ ಶಕ್ತಿ ಪೂರ್ತಿ ವಾಪಸ್ ಬಂದ್ಬಿಡುತ್ತೆ. ಓ, ಬೇಗ ಔಷಧಿ ಕೊಡಿ, ನನ್ಗಂತೂ ತುಂಬಾ ಕಷ್ಟ ಆಗೋಗಿದೆ. ಈಗ ನಾನು ಬಂದಿದ್ದೀನಲ್ಲ, ಯೋಚನೆ ಬಿಟ್ಬಿಡಿ. ನನ್ನ ಹೆಸರು ನರೋನಾನಲ್ಲಿ ಛಟ್ ಕೈ ಇಟ್ರೆ ಕಾಯಿಲೆ ಫಟ್. ಮೊದಲು ಪೇಷಂಟ್ ಕರೀರಿ. ರೀ ಬನ್ರಿ ಇಲ್ಲಿ. ಯಾರಮ್ಮ ನೀವು? ಇರಿ, ನಾ ಮಾತಾಡ್ತೀನಿ. ನೋಡಿ, ಇವ್ರಿಗೆ ನಾವು ಇಂಗ್ಲಿಷ್ ಮೆಡಿಸಿನ್ ಕೊಡ್ತಾ ಇದೀವಿ. ಇಂಥ ಸಮಯದಲ್ಲಿ ಬೇರೆ ಮೆಡಿಸಿನ್ ಕೊಟ್ರೆ ನಮ್ಗೆ ಇಷ್ಟ ಆಗಲ್ಲ. ಆಯುರ್ವೇದದ ಔಷಧಿಲಿರೋ ಗುಣ ನಿನ್ಗೇನಮ್ಮ ಗೊತ್ತು? ಇವ್ರು ಕೊಡೋ ಔಷಧಿಯಿಂದ ಕಾಯಿಲೆ ಗುಣ ಆಗುತ್ತೆ ಅನ್ನೋದಾದ್ರೆ ಯಾಕೆ ಕುಡಿಬಾರ್ದು? ಲೇ ಪಾಂಡುರಂಗ, ನಿನ್ ಕೈ ಮುಗಿತೀನಿ ಕಣಯ್ಯ. ಔಷಧಿ ಕುಡಿದ್ಬಿಟ್ಟು ತಲೆ ಸರಿ ಮಾಡ್ಕೋಬಾರ್ದ? ಎಲ್ಲಿದೆ ಔಷಧಿ? ಯಾಕೆ, ಏನಾಯ್ತು? ಎಲ್ಲ ನೋಡ್ತಾ ಇದ್ದಾರೆ, ನನಗೆ ದೃಷ್ಟಿ ಆಗುತ್ತೆ. ಎಲ್ಲ ಕಣ್ಣು ಮುಚ್ಕೊಳ್ಳಿ. ನೋಡಿ, ನಾನು ಹೇಳ್ದೆ ಇಂಗ್ಲಿಷ್ ಮೆಡಿಸಿನ್ ಕೊಡುವಾಗ ಬೇರೆ ಯಾವ್ಯಾವ್ದು ಔಷಧಿ ಕೊಟ್ರೆ ತೊಂದರೆ ಆಗತ್ತೆ ಅಂತ. ನನ್ ಮಾತೇ ಕೇಳಿಲ್ಲ. ಈಗ ಏನ್ ಮಾಡೋದು? ಇವ್ರು ಕಷಾಯ ಕೊಟ್ಟ ಮೇಲೆ ಇವ್ರು ಬರ್ತಿದ್ದ ಮಾತು ನಿಂತೋಯ್ತು. ಪದ್ದು, ಇವ್ರು ಯಾರು ಅಂತ ಸ್ವಲ್ಪ ವಿಚಾರಿಸೋ. ಈಗ ನಾನು ಸರಿ ಹೋದೆ. ಲೇ ಬೆಳ್ಳುಳ್ಳಿ ನಾಗ, ಮೈ ಮೇಲೆ ಆ ಗಜನಿನ ಬರ್ಸ್ಕೊಂಡಿದ್ದು ಅದೇನು ಪರಮ ಸುಖ ಅಂತ ಹೇಳ್ತೀಯೋ? ನನ್ನನ್ನು ನೋಡ್ಕೊಳ್ಳೋದಕ್ಕೆ ಅಂತಾನೆ ಈಗ ತಾನೇ MBBS ಮುಗಿಸಿರೋ ರಂಭಾ ಅನ್ನೋ ಒಂದು ಹುಡುಗಿನ ನೇಮಕ ಮಾಡ್ಬಿಟ್ಟಿದ್ದಾರೆ ಕಣ. ಅವಳನ್ನ ನಾನು ಬೇಬಿ ಬೇಬಿ ಅಂತ ಯಾಮಾರಿಸ್ತಾ ಇದ್ದೀನಿ. ಅವಳು ಕೂಡ ಅದನ್ನ ನಂಬ್ಕೊಂಡ್ಬಿಟ್ಟಿದ್ದಾಳಲ್ಲೇ. ನೀನೇನೇ ಹೇಳೋ ಬೆಳ್ಳುಳ್ಳೆ, ಮೈ ಮೇಲೆ ಬಂದ್ರೆ ಇಂಥ ದೊಡ್ಡ ದೊಡ್ಡ ರೋಗಗಳು ಬರ್ಬೇಕಣಲೆ. ಮುಂದೇನು ಅಂತ ಆಮೇಲೆ ಹೇಳ್ತೀನಿ. ಈಗ ಫೋನ್ ಇಡಲೆ ಇಡ. ಪಾಂಡುರಂಗ? ಯಾರು ನೀನು? ನಾನು ರಮ್ಯಾ. ಅಲ್ಲ, ನೀನು ಬೇಬಿ. ಹೌದೌದು, ಮಾತ್ರ ತಗೊಳ್ಳಿ. ಏನ್ ಮಾತ್ರ? ನಿಮ್ಗೆ ನೆನಪಿನ ಶಕ್ತಿ ಬರೋದಕ್ಕೆ. ನಾಳೆ ನಿಮ್ಗೆ ಪೂರ್ತಿ ಟ್ರೀಟ್ಮೆಂಟ್ ಕೊಟ್ರೆ ಸರಿ ಹೋಗ್ತೀರಾ. ಯಾರು ನೀನು? ನಾನು ಬೇಬಿ. ಅಲ್ಲ, ನೀನು ರಂಬ. ಹೌದೌದು. ರಂಬ, ನಿನಗೆಷ್ಟು ಜಂಬ? ಯಾಕೆ? ಕೈ ಕೊಡ್ತಾನೆ ಹಂಗೆ ಹೋಗ್ತಾ ಇದೀಯಾ? ಕೈ ಕೊಡು. ಈಗ ಬೇಡ, ನಾಳೆ. ಏನದು ಗುಸು ಗುಸು ಅಂತ ಅವಳವಳೇ ಮಾತಾಡ್ಕೊತಾ ಇದ್ದಾಳೆ. ಇವತ್ತು ಫೈನಲ್ ಟ್ರೀಟ್ಮೆಂಟ್ ಕೊಡ್ತಾರಂತೆ. ಆಮೇಲೆ ಅವ್ರಿಗೆ ಪೂರ್ತಿ ನೆನಪಿಗೆ ಬಂದ್ಬಿಡುತ್ತಂತೆ. ಅದಕ್ಕೆ ಯಾವ ತರ ಟ್ರೀಟ್ಮೆಂಟ್ ಕೊಡ್ಬೇಕು ಅಂತ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಯಜಮಾನ್ರಿಗೆ ನೆನ್ಪು ಬಂದ್ಬಿಟ್ರೆ ಸಾಕಪ್ಪ, ಇಲ್ಲಾಂದ್ರೆ ಪೂರ್ತಿ ಮರ್ತೇ ಬಿಡ್ತಾರೆ. ನಿನ್ ವಿಷಯ ಹಾಳಾಗೋಗ್ಲಿ ಕಣೆ. ನನ್ನನ್ನು ಮರ್ತೋಗ್ಬಿಟ್ರೆ ನನ್ ಗತಿ ಏನೋ. ನೋಡಿ, ಈ ಗಜನಿ ಕಾಯಿಲೆಗೆ ಏನ್ ಟ್ರೀಟ್ಮೆಂಟ್ ಕೊಡ್ಬೇಕು ಅಂತ ಕಂಡಿಡ್ಬಿಟ್ಟೆ. ಎಲ್ರ ಕೈಲೂ ಒಂದೊಂದು ಕೋಲ್ ತಗೊಂಡು ನಿಮಗ್ ಬೀಸ್ಬೇಕಾ? ಅಲ್ರಿ, ಪೇಷಂಟ್ ಮುಂದೆ ಹೋಗಿ ನಿಂತ್ಕೋಬೇಕು. ಇಷ್ಟೇ. ಅಷ್ಟೇನಾ? ಆಯ್ತು ಆಯ್ತು.
ಬೇಬಿ ಏನಿದು ಶಸ್ತ್ರಾಸ್ತ್ರ ಫೈಟಿಂಗಾ? ಹೌದು, ಫೈಟಿಂಗೆ. ಯಾರ ಮೇಲೆ? ನಿಮ್ ಮೇಲೆ. ಯಾಕೆ? ನಾವ್ ಯಾರು ಅಂತ ನಿಮಗ್ ನೆನಪಿಲ್ವಾ? ಯಾರು ಗೊತ್ತಿಲ್ಲ. ಈಗ ನೆನಪಿಗೆ ಬರ್ಸ್ತೀವಿ. ಅಯ್ಯೋ ನೀವೆಲ್ಲರೂ ನನ್ನ ನೆನಪಲ್ಲಿದ್ದೀರಾ? ಹಾಗಾದ್ರೆ ಯಾರು ಅಂತ ಹೇಳಿ. ಅಯ್ಯೋ ತಾವು ಜಾಜಿ ಮೇಡಮ್ ಅವರು, ಇವ್ರು ಮಾತೃಶ್ರೀ, ಇವಳು ಚಂಪಾ, ಇವಳು ಪದ್ದು ವಿಟ್ಲ. ನಾನು ಬೇಬಿನ ಅಲ್ಲ ರಂಬ. ಬೇಕಂತ ನನ್ ಕೈಗೆ ಮುತ್ಕೊಡ್ತೀರಾ? ಅಯ್ಯೋ ಬೇಡ 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 ಬೇಡ. ಯಾಕೆ ಹೀಗ್ ಮಾಡಿದ್ರಿ? ಅದು ಮೇಡಮ್ ಅವರೇ, ನೀವೆಲ್ಲರೂ 2 ಲಕ್ಷ ರೂಪಾಯಿ ಕೇಳಿದ್ರಲ್ವಾ, ಎಲ್ಲಿಂದ ತಂದು ಕೊಡೋದು? ಅದನ್ನೆಲ್ಲ ಮರ್ಸ್ಬೇಕು ಅಂತ ಈ ತರ ನಾಟಕ ಮಾಡ್ಬಿಟ್ಟೆ. ಪಾಂಡುರಂಗ, ಅಯ್ಯೋ, ಬನ್ನಿ. ನಿನ್ನ ಪರಿಸ್ಥಿತಿ ನೋಡಿದ್ರೆ ನನಗೆ ಅಯ್ಯೋ ಅನ್ಸುತ್ತೆ ಕಣಯ್ಯ. ಮುಂದಿನ ಸಲ ಯಾರಾದ್ರೂ ನೀನು 2 ಲಕ್ಷ ರೂಪಾಯಿ ಕೇಳಿದ್ರೆ ನೀನು ಒಂದು ಟ್ರೀಟ್ಮೆಂಟ್ ಕೊಡು. ಯಾವ ಟ್ರೀಟ್ಮೆಂಟು ಡಾಕ್ಟ್ರೆ? ದೊಣ್ಣೆಲ್ ಬಡಿಯೋ ಟ್ರೀಟ್ಮೆಂಟು.